ಶಾಲೆ ಪ್ರಾರಂಭ ಆಗಬೇಕು, ಪುಸ್ತಕ ಸಮವಸ್ತ್ರ ಬಂತೋ ಇಲ್ಲ ನೋಡ್ಬೇಕು, ಇನ್ನೂ ಬರಲಿಲ್ಲ, 30% 20% ಬಂದದೆ. ಅದನ್ನು ಬಿಟ್ಟು ಇಲ್ಲಿ ಅಡಿಕೆ ರೇಟ್ ಎಷ್ಟು ಗೊತ್ತಿಲ್ಲ, ಮೆಣಸಿನ ರೇಟ್ ಎಷ್ಟು ಗೊತ್ತಿಲ್ಲ. ಅವ್ರು ತಂದು ಶಿಕ್ಷಣ ಇಲ್ಲಿ ಆಡಳಿತಾಧಿಕಾರಿ ಹಾಕಿ ಇದು ರಾಜಕೀಯವಾಗಿ ಸಹಕಾರಿ ಕ್ಷೇತ್ರ ಇವತ್ತು ದುರ್ಬಳಕೆ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ ಇದೆ. ನಾವು ಇವಾಗ ನೋಡ್ತಿದ್ದೇವೆ ದಿನ ಬೆಳಗಾದ ಪತ್ರಿಕಾ ಹೇಳಿಕೆಗಳನ್ನೆಲ್ಲ. ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ ಆಗಿದೆ. ಸಹಕಾರಿ ಕ್ಷೇತ್ರದ ಮೌಲ್ಯಗಳನ್ನ ಇದು ಗಾಳಿಗೆ ತೂರಿದೆ. ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಹೆಮ್ಮೆಯ ಕ್ಷೇತ್ರ. ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯವಾದ ಈ ರೀತಿ ನೇರ ಹಸ್ತಕ್ಷೇಪ ನಾನು ಅದನ್ನು ಖಂಡಿಸ್ತೇನೆ. ಮತ್ತು ಪ್ರಜಾಪ್ರಭುತ್ವದಲ್ಲಿ ಮತದಾರರು ಅವರ ಸಹಕಾರಿ ಕ್ಷೇತ್ರದಲ್ಲಿ ಯಾವ ತೀರ್ಮಾನವನ್ನು ಕೊಟ್ಟಿದ್ದಾರೋ ಆ ತೀರ್ಮಾನವನ್ನು ಗೌರವಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಸರ್ಕಾರ ತಕ್ಷಣ ಆಡಳಿತಾಧಿಕಾರಿಯನ್ನು ತೆಗೆದು ಅಲ್ಲಿ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಬಿಜೆಪಿ ಇವತ್ತಿನ ಈ ಸಭೆ ಮಾಡ್ತಾ ಇದೆ, ನಾವೆಲ್ಲ ಮಾಡ್ತಾ ಇದ್ದೇವೆ. ನಾನು ರಾಜ್ಯದ ಕಳೆದ 1 ವರ್ಷದ ಸ್ಥಿತಿಯನ್ನು ನೋಡಿದರೆ ಆಡಳಿತ ಹದಗೆಟ್ಟು ಹೋಗಿರೋದು ಕಾಣ್ತಾ ಇದೆ. ಪ್ರತಿಪಕ್ಷವಾಗಿ ನಾವು ಜನರ ಎದುರುಗಡೆಯಲ್ಲಿ ಈ ಸರ್ಕಾರವನ್ನ ಸರಿದಾರಿಗೆ ನಡೆಸೋದಕ್ಕೆ ಬೇಕಾದಂತ ಜಾಗೃತಿಯನ್ನು ಮಾಡಬೇಕು. ನನಗನ್ಸುತ್ತೆ ಜೂನ್ 4 ಲೋಕಸಭೆ ಚುನಾವಣೆ ಫಲಿತಾಂಶ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರ ಮತ್ತು ಸಿದ್ದರಾಮಯ್ಯನವರ ಒಳಜಗಳದಿಂದ ಈ ಸರ್ಕಾರ ತನ್ನಿಂತಾನೇ ಬೀಳುತ್ತೆ. ನಾವು ಬಿಜೆಪಿಯವರು ಏನು ದುಡಿಬೇಕಾಗುವುದಿಲ್ಲ, ಅವರೇ ಬೀಳ್ತಾರೆ ಅನ್ನೋ ಸ್ಥಿತಿ ಇದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ಪ್ರತಿಪಕ್ಷವಾಗಿ ಮುಂದಿನ ದಿನದ ಸವಾಲನ್ನ ಎದುರಿಸುವ ಜವಾಬ್ದಾರಿ ದೊಡ್ಡದಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲ ಹಂತದಲ್ಲೂ ಇದಕ್ಕೆ ಸಿದ್ಧರಾಗಬೇಕು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಂದು ವೇಳೆ ಕೊನೆಯಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗೋದು ನಿಶ್ಚಿತ ಇದೆ. ನಾವು ಈ ಕ್ಷೇತ್ರದಲ್ಲಿ ನೀವು ನನ್ನನ್ನು ಗೆಲ್ಲಿಸೋದು ನಿಶ್ಚಿತ ಇದೆ. ನಾವು 400ಕ್ಕಿಂತ ಹೆಚ್ಚು ಸ್ಥಾನ ಗೆದ್ದು 3ನೇ ಬಾರಿಗೆ ನಮ್ಮ ನರೇಂದ್ರ ಮೋದಿಜಿಯವರು ಪ್ರಧಾನಿಯಾಗಿ ವಿಕಸಿತ ಭಾರತದಲ್ಲಿ ಮುನ್ನಡೀತಾ 2047ಕ್ಕೆ ಅಭಿವೃದ್ಧಿಯ ಹೊಂದಿದ ಭಾರತ ಆಗೋದಕ್ಕೆ ನಾವು ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಜವಾಬ್ದಾರಿಗಳಿಂದ ನಾವು ಒಂದು ಅಳಿಲು ಸೇವೆ ಮಾಡಿದ್ದೇವೆ ಎನ್ನುವಂತಹ ಒಂದು ಭಾವನೆಯನ್ನು ನಮ್ಮಲ್ಲಿ ಬಲಗೊಳಿಸಿಕೊಳ್ಬೇಕು. ನಾವು ಆ ದುಷ್ಟಶಕ್ತಿಗಳ ಸಂಹಾರಕ್ಕೆ ಲಕ್ಷ್ಮಣರು ಸೇತುವೆಯನ್ನು ಕಟ್ಟುವಾಗ ಆ ಅಳಿಲು ತನ್ನ ಸೇವೆಯನ್ನು ಸಲ್ಲಿಸಿರೋದು ನಮ್ಗೆ ಗೊತ್ತಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ದುಷ್ಟಶಕ್ತಿಗಳ ಕಾಂಗ್ರೆಸ್ನಂತವರ ವಿಚಾರಧಾರೆಯನ್ನ ನಾವು ಅದನ್ನು ಸಂವರಿಸಿ ಈ ದೇಶಕ್ಕೆ ಧರ್ಮಕ್ಕೆ ಒಳ್ಳೆಯದಾಗುವಂತಹ ನಮ್ಮ ಈ ರಾಷ್ಟ್ರೀಯ ಏಕತೆ ಅಖಂಡತೆ ಸಮಗ್ರತೆಗೆ ರಕ್ಷಣೆ ಸಿಗುವಂತ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಏನು ಮಾಡ್ತಾ ಇದೆಯೋ ಈ ಕೆಲಸಕ್ಕೆ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಿ ಆಗೋದಕ್ಕೆ ನಾವು ನಮ್ಮ ಅಳಿಲು ಸೇವೆಯನ್ನು ಚುನಾವಣೆಯಲ್ಲೂ ಮಾಡಿದ್ದೇವೆ, ನಮ್ಮ ಪಕ್ಷದ ಜವಾಬ್ದಾರಿಯನ್ನು ನಾವು ಮಾಡ್ತಿದ್ದೇವೆ ಅನ್ನುವಂಥ ತೃಪ್ತಿಯನ್ನ ನಾವು ಹೊಂದಬೇಕು. ನಾವು ಇಂಥ ಕೇವಲ ಚುನಾವಣೆಯ ಗೆಲ್ಲುವಷ್ಟೇ ಅಲ್ಲ, ನಾವು ಮಾಡ್ತಾ ಇರುವಂಥ ಕೆಲಸದ ಬಗ್ಗೆ ನಮಗೆ ಸಮಾಧಾನ ತೃಪ್ತಿಯನ್ನು ನಾವು ತಂದುಕೊಳ್ಬೇಕು. ಯಾಕೆಂದ್ರೆ 2047ಕ್ಕೆ ಭಾರತ ಅಭಿವೃದ್ಧಿಯ ಹೊಂದಿದ ದೇಶದ ಸಾಲಿನಲ್ಲಿದ್ದು ಜಗತ್ತಿಗೆ ಗುರುವಾಗಿ ಮಾರ್ಗದರ್ಶನ ಮಾಡೋ ನೇತೃತ್ವವನ್ನು ವಹಿಸ್ತಾ ಇದೆ. ಅದಕ್ಕೆ ನಾವು ಸಹ ನಮ್ಮ ಅಳಿಲು ಸೇವೆಯನ್ನು ಕೊಟ್ಟಿದ್ದೀವಿ ಅನ್ನುವಂಥ ಸಂತೃಪ್ತಿ ಅದು ನಮ್ಮಲ್ಲೂ ಇರಬೇಕು. ನಿಮ್ಮೆಲ್ಲರ ಈ ಒಂದು ಸಮರ್ಪಣಾ ಭಾವದ ಕೆಲಸಕ್ಕೆ ಮತ್ತೆ ಮತ್ತೆ ಬಿಜೆಪಿ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರಿಗೆ ಅಭಿನಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ, ಬಿಜೆಪಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮತ್ತೆ ನೀವೆಲ್ಲ ನಿರೀಕ್ಷೆ ಮಾಡದಂತೆ ಆರ್ಟಿಕಲ್ 370 ಏನು ರದ್ದಾಗಿದೆಯೋ, ರಾಮ ಮಂದಿರ ಹೇಗೆ ನಿರ್ಮಾಣ ಆಗಿದೆಯೋ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಆಗೇ ಆಗತ್ತೆ. ಮತ್ತು ಕಾಮನ್ ಸಿವಿಲ್ ಕೋಡ್ ಅಂತ ನಿರ್ಣಯ ತೆಗೆದುಕೊಳ್ತಾರೆ ನರೇಂದ್ರ ಮೋದಿಜಿಯವರು ಮುಂದಿನ ಹಂತದಲ್ಲಿ ಅನ್ನೋ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಮಸ್ಕಾರ.